ನಮಸ್ತೆ ಆತ್ಮೀಯರೇ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇಂದಿನ ತರಗತಿಯಲ್ಲಿ ನಾವು ಎಂದಿನಂತೆ ಅತಿ ಮುಖ್ಯವಾದ ಮತ್ತು ನಮ್ಮ ವಿಜ್ಞಾನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಒಳಗೊಂಡಂತಹ ಪ್ರಮುಖ ವಿಷಯವಾದಂಥ ಕಲಿಕೆಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡುವ. ಈ ಒಂದು ತರಗತಿಯ ವಿಡಿಯೋದಲ್ಲಿ ನಾವು ಕಲಿಕೆ ಎಂದರೇನು ಮತ್ತು ಕಲಿಕೆಯ ಪ್ರಮುಖವಾದ ವ್ಯಾಖ್ಯಾನಗಳು, ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ವ್ಯಾಖ್ಯಾನಗಳು ಮತ್ತು ಕಲಿಕೆಯ ಲಕ್ಷಣಗಳು ಏನೇನು, ನಮಗೆ ಇರುವಂಥ ಲಕ್ಷಣಗಳ ಆಧಾರದ ಮೇಲೆ ನಮಗೆ ಇರುವಂತಹ ಪರಿಕಲ್ಪನೆಯನ್ನು ಕೂಡ ನಾವು ಇದು ಕಲಿಕೆಯಲ್ಲ, ಸಂಕುಚಿತವಾದ ಪರಿಕಲ್ಪನೆಯಿಂದ ವಿಶಾಲವಾದ ಪರಿಕಲ್ಪನೆಯನ್ನು ಹೊಂದುವ ಪ್ರಯತ್ನವನ್ನು ಮಾಡುವ. ಮತ್ತು ನೆಕ್ಸ್ಟ್ ಪರಿಪಕ್ವತೆ, ವಿಕಾಸ, ಕಲಿಕೆ ಮತ್ತು ಶಿಕ್ಷಣ ಇವುಗಳಂದ್ರೇನು, ಇವುಗಳಿಗಿರುವಂಥ ಸಂಬಂಧವೇನು, ಒಂದಕ್ಕೊಂದು ಯಾವ ರೀತಿಯಾದಂಥ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ನಾವು ಈ ಒಂದು ತರಗತಿಯ ತಿಳಿದುಕೊಳ್ಳುವ ಮೂಲಕ ಕೊನೆಯದಾಗಿ ನಾವು ಕಲಿಕೆಯ ವಿಧಗಳು ಯಾವ್ಯಾವು ಅನ್ನೋದರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳಿಯುವ ಪ್ರಯತ್ನ ಮಾಡುವ. ಆದ್ಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಲಿಕೆ ಅಂದರೆ ನಾವು ಅಂದ್ಕೊಳ್ಳುವಂತಹ ಒಂದು ವ್ಯಾಖ್ಯಾನ ಅಥವಾ ನಾವು ತಿಳಿದುಕೊಳ್ಳುವಂಥ ಅರ್ಥ ಏನಂದರೆ ಓದ್ಲಿಕ್ಕೆ ಬರೋದು, ಲೆಕ್ಕ ಮಾಡಲಿಕ್ಕೆ ಬರೋದು ಮತ್ತು ಬರೀಲಿಕ್ಕೆ ಬರೋದು. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಕಲಿಕೆ ಅಂತ ಕರಿತೀವಿ. ಆದರೆ ಇದು ಸಂಕುಚಿತವಾದಂಥ ಅರ್ಥವನ್ನು ನೀಡುತ್ತೆ. ಆದರೆ ಮನೋವೈಜ್ಞಾನಿಕವಾಗಿ ಇದಕ್ಕೆ ಒಂದು ವಿಶಾಲವಾದಂಥ ಅರ್ಥ ಬೇರೆಯೇ ಇದೆ. ಕಲಿಕೆ ಎಂದರೆ ಕೇವಲ ಔಪಚಾರಿಕ ಕಲಿಕೆಯನ್ನೇ ನಾವು ಔಪಚಾರಿಕ ಶಿಕ್ಷಣವನ್ನೇ ನಾವು ಕಲಿಕೆ ಅನ್ನೋಕ್ಕಾಗಲ್ಲ. ಹಾಗಾಗಿ ಅದರ ಹೊರತಾಗಿ ಮನೋವೈಜ್ಞಾನಿಕವಾಗಿ ಯಾವೆಲ್ಲ ರೀತಿಯ ಬದಲಾವಣೆಗಳನ್ನು, ಯಾವೆಲ್ಲ ರೀತಿಯ ವಿಕಾಸವನ್ನು ನಾವು ಕಲಿಕೆ ಅಂತ ಕರಿತೀವಿ ಅನ್ನೋದನ್ನು ಈ ಹೇಳಿಕೆಗಳ ಮೂಲಕ, ಪ್ರಮುಖವಾದ ಹೇಳಿಕೆಗಳ ಮೂಲಕ ನಾವು ತಿಳಿಯುವ ಪ್ರಯತ್ನವನ್ನು ಮಾಡುವ. ಮೊದಲಿಗೆ ಈ ಒಂದು ಹೇಳಿಕೆ ಅತಿ ಪ್ರಚಲಿತವಾಗಿರುವುದು ಮತ್ತು ಅತಿ ಕೇಳಲ್ಪಡುವುದು ಯಾವುದು? ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯನ್ನೇ ನಾವೇನಂತ ಕರಿತೀವಿ? ಕಲಿಕೆ ಅಂತ ಕರಿತೀವಿ. ಇದನ್ನು ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರಪ್ಪ ಅಂದರೆ ಗೇಟ್ಸ್ ಅವರು. ಸೊ ಈ ಒಂದು ಹೇಳಿಕೆಯನ್ನು ಯಾರು ನೀಡಿದರು? ಗೇಟ್ಸ್ ಅವರು ಅನ್ನೋದನ್ನು ಅತಿ ಹೆಚ್ಚು ನಾವು ಮನನ ಮಾಡಿಕೊಂಡು ಹೆಚ್ಚು ನೆನಪಿಟ್ಟುಕೊಳ್ಳೋದು ಅತಿ ಮುಖ್ಯ. ಯಾಕಂದರೆ ಯಾರೇ ಆದರೂ ಕೂಡ ಈ ಒಂದು ಹೇಳಿಕೆಯನ್ನು ಸುಮಾರು ಸಾರಿ ಕೇಳೋದೊಂದು ನೋಡಿರ್ಬೋದು. ಏನಂದರೆ ಅನುಭವಗಳಿಂದ ವರ್ತನೆಯಲ್ಲಿ, ಮನುಷ್ಯನ ವರ್ತನೆಯಲ್ಲಿ ಅಥವಾ ಮಗುವಿನ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು, ಏನು ಸಿಂಪಲ್ ಆಗೈತಿ ಇದು, ಏನು ನಮಗೆ ಆಗುವಂಥ ಎಲ್ಲ ಅನುಭವಗಳು, ಕೆಟ್ಟದ್ದಾಗಿರ್ಬೋದು ಅಥವಾ ಒಳ್ಳೆಯದಾಗಿರ್ಬೋದು, ಈ ಎಲ್ಲ ಅನುಭವಗಳಿಂದ ನಾವು ಏನು ಮಾಡ್ತೀವಿ ಅಂದರೆ ಜೀವನದಲ್ಲಿ ಒಂದಿಲ್ಲ ಒಂದು ಪಾಠವನ್ನು ಕಲಿತಾ ಹೋಗ್ತೀವಿ. ಹೌದಾ? ಸೊ ಈ ಒಂದು ಅನುಭವಗಳ ಆಧಾರದ ಮೇಲೆ ನಮ್ಮ ಒಂದು ಜ್ಞಾನ ವಿಕಾಸ ಆಗಿರ್ಬೋದು ಅಥವಾ ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವುದನ್ನೇ ನಾವೇನಂತ ಕರಿತೀವಿ? ಕಲಿಕೆ ಅಂತ ಕರಿತೀವಿ. ಇನ್ನು ಎರಡನೇದು ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ವರ್ತನೆಯ ಉಗಮ ಮತ್ತು ವರ್ತನೆಯ ಮಾರ್ಪಾಡನ್ನು ಮಾಡಿಕೊಳ್ಳುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಕಲಿಕೆ ಅಂತ ಕರಿತೀವಿ. ಇದನ್ನು ಹೇಳಿದವರು ಯಾರು? ಕ್ರಾನ್ಬ್ಯಾಕ್ ಅವರು. ಕ್ರಾನ್ಬ್ಯಾಕ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಮುಖ್ಯವಾಗಿ ನೋಡಿ, ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ಅಂದರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನೀಡುವಂತಹ ಅತಿ ಮುಖ್ಯವಾದಂಥ ಅಥವಾ ಕೌಶಲ್ಯಭರಿತವಾದಂತಹ ಒಂದು ಶಿಕ್ಷಣದ ಮೂಲಕ ಅಥವಾ ಪದೇ ಪದೇ ನಾವು ಅದೇ ಕೆಲಸವನ್ನು ಮಾಡಿಸೋದ್ರ ಮೂಲಕ ಒಂದು ಹೊಸ ವರ್ತನೆಯನ್ನು, ಯಾಕಂದರೆ ಮಗು ಹುಟ್ಟಿದಾಗಿಂದನೂ ಬೆಳೆಯುವ ತನಕ ಒಂದಿಲ್ಲ ಒಂದು ವರ್ತನೆಗಳನ್ನು, ಬದಲಾವಣೆಗಳು ಮಾಡಿಕೊಳ್ಳುತ್ತಾ ಕಲಿಕೆಯನ್ನು ಮಾಡ್ತಾ ಹೋಗುತ್ತೆ. ಹೌದಾ? ಸೊ ಅಂದ್ರೇನು, ತರಬೇತಿಯ ಮೂಲಕ ಆಗಿರ್ಬೋದು, ಅದು ಆದರೆ ಪದೇ ಪದೇ ಅಭ್ಯಾಸಗಳ ಮೂಲಕ ಅದೇನು ಮಾಡುತ್ತೆ ಅಂದರೆ ಹೊಸ ರೀತಿಯಾದಂತಹ ವರ್ತನೆಗಳು ಅಥವಾ ಹೊಸ ಹವ್ಯಾಸಗಳನ್ನು, ಹೊಸ ಆಸಕ್ತಿಗಳನ್ನು, ಹೊಸ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತೆ. ಅದು ಕೆಟ್ಟದ್ದೇ ಆಗಿರ್ಬೋದು, ಅದಂದರೆ ಧನಾತ್ಮಕವಾದಂಥ ವರ್ತನೆ ಆಗಿರ್ಬೋದು, ಋಣಾತ್ಮಕ ವರ್ತನೆಯೂ ಕೂಡ ಆಗಿರ್ಬೋದು. ಅಂದರೆ ಸಮಾಜಮುಖಿಯೂ ಆಗಿರ್ಬೋದು ಅಥವಾ ಸಮಾಜದಿಂದ ವಿರೋಧಕ್ಕೊಳಪಾಡುವಂತಹ ವರ್ತನೆಯೂ ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ಕಲಿಕೆ ಈ ಒಂದು ಬದಲಾವಣೆಗಳನ್ನು ಅಥವಾ ತನ್ನಲ್ಲಿರುವಂಥ ವರ್ತನೆಗಳನ್ನು ಬದಲಾಯಿಸಿಕೊಳ್ಳುವುದನ್ನು ಕೂಡ ನಾವೇನಂತ ಕರಿತೀವಿ? ಕಲಿಕೆ ಅಂತ. ಅಂದರೆ ತರಬೇತಿ ಅಥವಾ ಅಭ್ಯಾಸಗಳ ಮೂಲಕ ಹೊಸ ವರ್ತನೆಯನ್ನು ಹುಟ್ಟು ಮಾಡಿಕೊಳ್ಳುವುದು ಅಥವಾ ಹೊಸ ವರ್ತನೆಗಳನ್ನು ಕಂಡುಕೊಳ್ಳುವುದಾಗಿರ್ಬೋದು, ಇರುವಂಥ ವರ್ತನೆಗಳನ್ನು, ಬದಲಾವಣೆಗಳನ್ನು ಮಾಡಿಕೊಳ್ಳುವುದನ್ನು ಕೂಡ ನಾವು ಕಲಿಕೆ ಅಂತ ಕರಿತೀವಿ. ಯಾರು ಹೇಳ್ತಾರ? ಕ್ರಾನ್ಬ್ಯಾಕ್ ಅವರು ಹೇಳ್ತಾರೆ.
ಇನ್ನು ಗಾರ್ಡನ್ ಮರ್ಫಿ ಅವರು ಹೇಳುವಂಥ ಹೇಳಿಕೆ ಏನು ಹೇಳಿಕೆ? ಈ ಹೇಳಿಕೆಯನ್ನು ಹಿಂದೆ ಸುಮಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಏನಪ್ಪ ಅಂದರೆ, ಸನ್ನಿವೇಶದ ಅವಶ್ಯಕತೆಗಳನ್ನು ಪೂರೈಸಲು ವರ್ತನೆಯಲ್ಲಿ ಆಗುವ ಎಲ್ಲ ಮಾರ್ಪಾಡುಗಳನ್ನು ಕಲಿಕೆ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಿರ್ಬೋದು, ಡಾರ್ವಿನ್ನ ವಿಕಾಸದ ಸಿದ್ಧಾಂತವನ್ನು ನೋಡ್ತೀವಿ ನಾವು. ಏನು ಹೇಳ್ರಿ, ಡಾರ್ವಿನ್ನ ವಿಕಾಸ ಸಿದ್ಧಾಂತ ಜನಿಸುವಂಥ ಪ್ರತಿ ಮಗು ಆಗಿರ್ಬೋದು ಅಥವಾ ಪ್ರತಿ ಜೀವಿ ಆಗಿರ್ಬೋದು ಏನು ಮಾಡುತ್ತಂದ್ರೆ, ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಹೊಂದಿಕೊಳ್ಳಲು ಹೋರಾಟವನ್ನು ಮಾಡುತ್ತೆ. ಆ ಹೋರಾಟದಲ್ಲಿ ಸಶಕ್ತವಾದ ಮತ್ತು ಸಮರ್ಥವಾದ ಹೊಂದಿಕೊಳ್ಳುವಂಥ ಜೀವಿ ಏನಾಗುತ್ತಂದ್ರೆ ಬದುಕುತ್ತೆ, ಉಳಿದ ಜೀವಿಗಳು ಸತ್ತು ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾಯಿ ಮರಿಗಳ ಎಕ್ಸಾಂಪಲನ್ನು ಕೊಟ್ಟರು. ಅಂದರೆ ನಾಯಿ ಮರಿ ಏನು ಮಾಡುತ್ತೆ ಅಂದರೆ ಸುಮಾರು ಮರಿಗಳನ್ನು ಹಾಕುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಮರಿಗಳು ಏನಾಗ್ತವೆ ಅಂದರೆ ಬದುಕ್ತವೆ, ಕೆಲವೊಂದಿಷ್ಟು ಮರಿಗಳು ಸತ್ತು ಹೋಗ್ತವೆ. ಯಾಕಂದರೆ ಆ ಎಲ್ಲ ಮರಿಗಳು ಏನಾಗ್ತವಪ್ಪ ಅಂದ್ರೆ ತನ್ನ ಸುತ್ತಮುತ್ತಲಿರುವಂಥ ಪರಿಸರದೊಂದಿಗೆ ಹೊಂದಿಕೊಳ್ಳಲು ಹೋರಾಟವನ್ನು ಮಾಡ್ತವೆ. ಹಸಿವೆ ಆಗಿರ್ಬೋದು, ಅಥವಾ ಶತ್ರುಗಳ ದಾಳಿ ಆಗಿರ್ಬೋದು, ವಾತಾವರಣದ ವೈಪರೀತ್ಯ ಆಗಿರ್ಬೋದು, ಸುರಕ್ಷತೆ ಆಗಿರ್ಬೋದು, ಎಲ್ಲ ಕಾರಣಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗಿ ಕೊನೆಗೆ ಅದರಲ್ಲಿ ಸಶಕ್ತವಾದಂತಹ ಮರಿಗಳೇನಾಗ್ತವಪ್ಪ ಅಂದ್ರೆ ಬದುಕ್ತವೆ, ದುರ್ಬಲವಾದಂಥ ಮರಿಗಳೇನಾಗ್ತವೆ ಅಂದರೆ ಅಕಾಲಿಕ ಮರಣವನ್ನು ಹೊಂದವು. ಹಾಗಾಗಿ ಇದರದ ಆಧಾರದ ಮೇಲೆ ಇವರು ಯಾರು ಗಾರ್ಡನ್ ಮರ್ಫಿ ಅವರು ಹೇಳ್ತಾರೆ ಏನು, ಸನ್ನಿವೇಶಗಳ ಅವಶ್ಯಕತೆಗಳನ್ನು ಪೂರೈಸಲು. ಅಂದರೆ ನಮ್ಮ ಜೀವನದಲ್ಲಿ ಸುಮಾರು ಸನ್ನಿವೇಶಗಳನ್ನು ದಾಟ್ತಾ ಬರ್ತೀವಿ. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಪೋಷಕರಾಗಲಿ, ನಮ್ಮ ಪಾಲಕರಾಗಲಿ, ಅಥವಾ ನಮ್ಮ ಹಿತೈಷಿಗಳೇ ನಮ್ಮ ಜೊತೆಗೆ ಇರಬೇಕಂತ ಇಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಒಂದು ಏಕಾಂಗಿಯಾಗಿ ಹೋರಾಟವನ್ನು ನಡೆಸಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅಥವಾ ಹೊಸ ಸನ್ನಿವೇಶಗಳಲ್ಲಿ ನಾವು ಪಾಲ್ಗೊಳ್ಬೇಕಾದಂಥ ಸಂದರ್ಭ ಉಂಟಾಗುತ್ತೆ. ಎಲ್ಲ ಚಿರಪರಿಚಿತ ಇರುವಂಥ ಸನ್ನಿವೇಶಗಳೇ ನಮ್ಮ ಜೀವನದಲ್ಲಿ ಇರಬೇಕು ಅಂತೇನಿಲ್ಲ. ಅಪರಿಚಿತ ಸನ್ನಿವೇಶಗಳಲ್ಲೂ ಕೂಡ ನಾವು ಹೇಗಿರಬೇಕು ಮತ್ತು ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗಬೇಕು ಅನ್ನೋದನ್ನು ಕಲಿಸಿಕೊಡೋದು, ಅಥವಾ ಆ ರೀತಿಯಾದಂಥ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮ ವರ್ತನೆಯಲ್ಲಿ ನಾವು ಮಾಡಿಕೊಳ್ಳುವಂಥ ಬದಲಾವಣೆಗಳನ್ನೇ ನಾವೇನಂತ ಕರಿತೀವಿ, ಅಥವಾ ಮಾರ್ಪಾಡುಗಳನ್ನೇ ನಾವೇನಂತ ಕರಿತೀವಿ, ಕಲಿಕೆ ಅಂತ ಕರಿತೀವಿ. ಇದನ್ನು ಹೇಳಿದವರು ಯಾರು? ಗಾರ್ಡನ್ ಮರ್ಫಿ ಅವರು. ಇನ್ನು ಹೆನ್ರಿ ಪಿ ಸ್ಮಿತ್ ಅವರು ಏನು ಹೇಳ್ತಾರ, ಅನುಭವದ ಆಧಾರದ ಮೇಲೆ ಹೊಸ ವರ್ತನೆಗಳನ್ನು ಹೊಂದುತ್ತಾ ಅಂತ ಬೇಕು. ಅನುಭವಗಳ ಆಧಾರದ ಮೇಲೆ ಹೊಸ ವರ್ತನೆಗಳನ್ನು ಹೊಂದುತ್ತಾ, ಜೊತೆಗೆ ಹಳೆ ವರ್ತನೆಗಳನ್ನು ಬಲಪಡಿಸಿಕೊಳ್ಳುವುದೇ ಕಲಿಕೆ. ನೋಡ್ರಿ, ನಾವು ಅಲ್ಲೇ ನೋಡಿದ್ವಿ, ಹೊಸ ವರ್ತನೆಗಳನ್ನು ಅನುಭವಗಳ ಮೂಲಕ ವರ್ತನೆಗಳನ್ನು ಹೊಂದೋದು, ಈ ಹೇಳಿಕೆಯನ್ನು ಹಿಂದೆ ನಾವು ಕೂಡ ನೋಡಿದ್ವಿ. ಆದರೆ ಜೊತೆಗೆ ಅವ್ರು ಇನ್ನೊಂದು ಹೇಳಿಕೆಯನ್ನು ಸೇರಿಸಿದ, ಏನು, ಹಳೆ ವರ್ತನೆಗಳನ್ನು ಕೂಡ ಬಲಪಡಿಸಿಕೊಳ್ಳುವುದು. ಸೊ ಈಗ ಮಗು ಏನು ಮಾಡುತ್ತಿರುತ್ತಂದರೆ, ಚಾಕ್ಲೇಟ್ ತಿನ್ನೋದು ಅದರ ಒಂದು ವರ್ತನೆ ಅಥವಾ ಅದರ ಒಂದು ಗುಣ ಏನಂದರೆ ಅದಕ್ಕೆ ತುಂಬ ಚಾಕ್ಲೇಟ್ ಇಷ್ಟ. ಆದರೆ ಅದು ಬೆಳವಣಿಗೆ ಹೊಂದುತ್ತಾ ದೊಡ್ಡವನಾಗ್ತಾ ಅದೇ ಒಂದು ಗುಣ ಕಂಟಿನ್ಯೂ ಆಗಬೇಕಂತೇನಿಲ್ಲ, ಅದರಲ್ಲಿ ಮಾರ್ಪಾಡುಗಳನ್ನು ಕೂಡ ಮಾಡ್ಕೋಬೋದು. ಅಂದರೆ ಏನು ಮಾಡುತ್ತೆ ಅಂದರೆ, ಆ ಮಗುವಿಗೆ ಆ ಚಾಕ್ಲೇಟಲ್ಲಿ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಮೂಡಿದಾಗ, ಅಥವಾ ಆ ಚಾಕ್ಲೇಟ್ಗಿಂತ ಉತ್ತಮವಾದಂಥ ಬೇರೆ ವಸ್ತುಗಳನ್ನು ನಾವು ಸೇವಿಸ್ಬೋದು ಅಂತ ಅರಿವಾದಾಗ ಆ ಮಗು ಏನಾಗುತ್ತೆ ಅಂದರೆ ಚಾಕ್ಲೇಟನ್ನು ಬಿಡುತ್ತೆ. ಇಲ್ಲ, ಕೆಲವೊಂದಿಷ್ಟು ಏನಾಗುತ್ತೆ ಅಂದರೆ, ಕೆಲವೊಂದಿಷ್ಟು ಮಕ್ಕಳಿಗೆ ಚಾಕ್ಲೇಟ್ ತುಂಬ ಅಡಿಕ್ಟ್ ಆಗಿರ್ತದೆ. ಯಾಕಂದರೆ ಆ ಮಕ್ಕಳಿಗೆ ಬರಬರ್ತಾ ಆ ಚಾಕ್ಲೇಟ್ ತಿನ್ನೋದ್ರಿಂದ ನನ್ನ ದೇಹದಲ್ಲಿ ಏನೂ ಬದಲಾವಣೆ ಇಲ್ಲ ಮತ್ತು ನನಗೆ ಖುಷಿ ಸಿಗುತ್ತೆ ಅಂತ ಅದೇನು ಮಾಡುತ್ತೆ ಅಂದರೆ, ತನ್ನ ಅನುಭವದ ಆಧಾರದ ಮೇಲೆ ಅದನ್ನು ಬಲಪಡಿಸ್ಕೊಳ್ತಾ ಹೋಗುತ್ತೆ. ತನಗೆ ಬೇಜಾರಾದಾಗೆಲ್ಲ ಒಂದು ಚಾಕ್ಲೇಟ್ ತಿಂದುಬಿಟ್ರೆ ನನ್ನ ಮೂಡ್ ಸ್ವಿಂಗ್ಸ್ ಆಗೋದು ಕಡಿಮೆ ಆಗುತ್ತೆ ಅನ್ನೋದು ಆಧಾರದ ಮೇಲೆ ಮಗು ಏನಾಗುತ್ತೆ, ತನ್ನ ಚಾಕ್ಲೇಟ್ ತಿನ್ನುವಂಥ ಗುಣವನ್ನು ಅಥವಾ ತನ್ನ ವರ್ತನೆಯನ್ನು ಏನು ಮಾಡ್ತಾ ಅಂದರೆ ಇನ್ನೂ ಸ್ಟ್ರಾಂಗಾಗಿ ಬೆಳೆಸ್ಕೊಳ್ತಾ ಹೋಗುತ್ತೆ. ಸೊ ಹೀಗೆ ತನ್ನ ಹೊಸ ವರ್ತನೆಗಳನ್ನು ಜೊತೆ ಬೆಳೆಸ್ಕೊಳ್ಳೋದು ಮತ್ತು ಹಳೆಯ ವರ್ತನೆಗಳನ್ನು ಕೂಡ ಏನು ಮಾಡೋದು, ಅದರ ಜೊತೆ ಬಲಪಡಿಸಿಕೊಳ್ಳೋದು. ಈಗ ಒಬ್ಬ ಏನು ಮಾಡ್ತಿರ್ತಾನೆ ಅಂದ್ರೆ, ಟೀ ಕುಡಿತಾ ಇರ್ತಾನೆ, ಅವನಿಗೆ ಅದು ಹಳೆಯ ವರ್ತನೆ. ಆದರೆ ಆ ಹಳೆಯ ವರ್ತನೆಯ ಜೊತೆಗೆ ಯಾರೋ ಫ್ರೆಂಡ್ಸ್ ಹೇಳಿದರು ಅಂತ ಏನು ಮಾಡ್ತಾನೆ ಅಂದರೆ, ಒಂದು ಸಾರಿ ಅವನು ಸಿಗರೇಟನ್ನು ಸೇರ್ತಾನೆ, ಟೀ ಜೊತೆ ಸಿಗರೇಟನ್ನು ಸೇರ್ತಾನೆ. ಸೊ ಈಗ ಅವನಿಗೆ ಹೊಸ ವರ್ತನೆ ಅಥವಾ ಹೊಸ ಬದಲಾವಣೆ ಯಾವುದಾಯಿತು, ಸಿಗರೇಟ್ ಸೇರಿದು. ಸೊ ಈ ಹೊಸ ಬದಲಾವಣೆ ಜೊತೆಗೆ ಅವನು ಟೀಯನ್ನು ಕುಡಿಯೋದನ್ನು ಸ್ಟಾಪ್ ಮಾಡಲಿಲ್ಲ ಅವನು, ಮತ್ತು ಅದ್ರ ಜೊತೆ ಅಡಿಷನ್ ಆಗಿ ಬೇಕೇ ಬೇಕು ಅಂದರೆ ಟೀ ಜೊತೆ ಟೀ ಕುಡಿಯುವಂಥ ಗುಣ ಏನಾಯಿತು, ಬಲಿಷ್ಠವಾಯಿತು. ಅದ್ರ ಜೊತೆಗೆ ಹೊಸದಾಗಿ ಒಂದು ಗುಣ ಬೆಳೆಯಿತು, ಏನದು, ಸಿಗರೇಟ್ ಬೇಕು. ಸೊ ಟೀ ಜೋಡಿ ಸಿಗರೇಟ್ ಬೇಕೇ ಬೇಕು. ಸೊ ಹೀಗೆ ಹೊಸ ಅನುಭವಗಳು ಮತ್ತು ಹಳೆಯ ಅನುಭವಗಳನ್ನು ಸೇರಿಸಿಕೊಂಡು ನಾವು ಬಲಪಡಿಸ್ಕೊಂಡು ಹೋಗೋದನ್ನು ಕೂಡ ನಾವು ಕಲಿಕೆ ಅಂತ ಕರಿತೇವೆ ಅಂತ ಹೇಳ್ಬೋದು. ಇನ್ನು
ನಾವು ಎಲ್ಲ ಹೇಳಿಕೆಗಳಲ್ಲಿ ನಾವು ನೋಡಿದ್ವಿ, ಏನು ಹೇಳಿದ್ವಿ, ಸಿದ್ಧತೆ ಬೇಕು ಅಂತ ಹೇಳಿದ್ವಿ, ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ಸಿದ್ಧತೆ ಬದಲಾವಣೆ ಆಗುತ್ತೆ ಅಂತ ನೋಡಿದ್ವಿ. ಅದಾದಮೇಲೆ ತರಬೇತಿ ಅನ್ನೋ ವರ್ಡ್ ನೋಡಿದ್ವಿ, ಹವ್ಯಾಸ, ಆಸಕ್ತಿ ಅನ್ನೋ ವರ್ಡ್ ನೋಡಿದ್ವಿ. ಏನಿವು ಇವೆಲ್ಲವನ್ನು ನೋಡೋದಾದರೆ 3 ಹೇಳಿಕೆಗಳನ್ನು ಪ್ರಮುಖವಾಗಿ ನಾವು ಇಲ್ಲಿ ನೋಡಬೇಕು. ಏನು ಅಥವಾ 3 ಅಂಶಗಳು, ಪರಿಕಲ್ಪನೆಗಳನ್ನು ನಾವು ಸರಿಯಾಗಿ ತಿಳ್ಕೊಬೇಕಂದ್ರೆ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆಗಳಿದೆ. ಏನು? ಸಿದ್ಧತೆ. ಸಿದ್ಧತೆ ಅಂದ್ರೇನು? ಸಿದ್ಧತೆ ಅಂದರೆ ಪ್ರಿಪ್ರೇಷನ್. ಯಾವುದಕ್ಕಾದರೂ ಕೂಡ ಪ್ರಿಪ್ರೇಷನ್ ಮುಖ್ಯವಾಗಿ ಬೇಕೇ ಬೇಕು. ಯಾಕಂದರೆ ಪ್ರಿಪ್ರೇಷನ್ ಇಲ್ಲದೇ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕಟ್ಟಡ ಕಟ್ಟೋದಾಗಿರ್ಬೋದು ಅಥವಾ ಜೀವನ ನಡೆಸೋದಾಗಿರ್ಬೋದು. ಹಾಗಾದರೆ ಈ ಮನೋವೈಜ್ಞಾನಿಕವಾಗಿ ಪ್ರಿಪ್ರೇಷನ್ ಅಥವಾ ಈ ಕಲಿಕೆಯಲ್ಲಿ ಪ್ರಿಪ್ರೇಷನ್ನ ಪಾತ್ರ ಏನು ಅಂತ ನೋಡೋದಾದರೆ, ಕಲಿಬೇಕಂದ್ರೆ ನಮ್ಮ ಒಳಗಿರುವಂಥ ಆಂತರಿಕ ಮೂಲಭೂತ ಅಂಶಗಳನ್ನೇ ನಾವೇನಂತ ಕರಿತೀವಿ? ಸಿದ್ಧತೆ ಅಂತ ಕರಿತೀವಿ. ಆಂತರಿಕ ಮೂಲಭೂತ ಅಂಶಗಳೆಂದರೇನು? ನಮ್ಮ ಒಳಗಡೆ ಪ್ರೇರೇಪಣೆ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಅವಧಾನ ಆಗಿರ್ಬೋದು, ಈ ಎಲ್ಲ ಅಥವಾ ಗತಿಶೀಲನ ಚಟುವಟಿಕೆಗಳಾಗಿರ್ಬೋದು, ಸಂವೇದನೆಗಳಾಗಿರ್ಬೋದು, ಜ್ಞಾನಾತ್ಮಕ ವಿಕಾಸದ ಮನೋಭಾವ ಆಗಿರ್ಬೋದು, ಇವೆಲ್ಲವನ್ನು ಸೇರಿಕೊಂಡು ನಾವೇನಂತ ಕರಿತೀವಿ? ಮನೋವೈಜ್ಞಾನಿಕ ಅಂಶಗಳು ಅಂತ ಕರಿತೀವಿ. ಈ ಎಲ್ಲ ಅಂಶಗಳು ಪೂರಕವಾಗಿದ್ದಾಗ ಮಾತ್ರ ನನ್ನ ಕಲಿಕೆ ಅಥವಾ ಕಲೀಲಿಕ್ಕೆ ಸಾಧ್ಯ. ಇದರಲ್ಲಿ ಯಾವುದಾದ್ರೂ ಒಂದು ಅಂಶ, ಒಂದು ಕಲಿಕೆ ಅಥವಾ ಆ ವಿಷಯದ ಬಗ್ಗೆ ಋಣಾತ್ಮಕವಾದಂಥ ಧೋರಣೆಯನ್ನು ಹೊಂದಿದರೆ ಖಂಡಿತ ನಮಗೆ ಕಲಿಕೆ ಏನಾಗುತ್ತೆ? ಶೂನ್ಯ ಆಗುತ್ತೆ ಅಥವಾ ನಿರಾಸಕ್ತಿದಾಯಕವಾಗುತ್ತೆ. ಹಾಗಾಗಿ ನಮ್ಮ ಆಂತರಿಕವಾದಂತಹ ಒಂದು ಅಂಶಗಳನ್ನೇ ನಾವೇನಂತ ಕರಿತೀವಿ? ಸಿದ್ಧತೆ ಅಂತ ಕರಿತೀವಿ. ಇನ್ನು ಈ ತರಬೇತಿ ಅನ್ನೋ ವರ್ಡನ್ನು ನೋಡಿದ್ವಿ. ತರಬೇತಿ ಅಂದರೆ ಏನು ಮಾಡೋದು? ತರಬೇತಿಯಲ್ಲೂ ಕೂಡ ನಾನು ಆಗಲೇ ಹೇಳಿದೆ, ತರಬೇತಿಯ ಮೂಲಕ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣ್ತೀವಿ ಅಂತ. ಆದರೆ ತರಬೇತಿಗೆ ನಾವು ಇನ್ನೊಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಅಂಶವನ್ನು ನೋಡೋದಾದರೆ, ತರಬೇತಿ ಕೇವಲ ಜಸ್ಟ್ ಒಂದು ವರ್ತನೆಯ ಬದಲಾವಣೆಗೆ ಮಾತ್ರ ಕೊಡೋದಿಲ್ಲ. ನಾವು ಈಗಿನ ದಿನಮಾನಗಳಲ್ಲಿ ಟ್ರೈನಿಂಗ್ ಅಥವಾ ತರಬೇತಿ ಅನ್ನೋದು ಯಾವುದಕ್ಕೆ ಕೊಡ್ತೀವಿ? ನಾವು ಒಂದು ಕಾರ್ಯಚಟುವಟಿಕೆಯ ಅದರ ಕಾರ್ಯವೈಖರಿಯನ್ನು ತುಂಬ ಶಾರ್ಪ್ ಮಾಡಲಿಕ್ಕೆ ಅಥವಾ ಅವರ ಕೌಶಲ್ಯಗಳನ್ನು, ಆ ಕಾರ್ಯದ ಸಂಬಂಧಿತ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ತರಬೇತಿಯನ್ನು ಕೊಡ್ತೀವಿ. ಸೊ ತರಬೇತಿ ಅನ್ನೋದನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿದೆ ಏನಂದರೆ, ವರ್ತನೆಗಳ ಬದಲಾವಣೆಯನ್ನು ಮಾಡುತ್ತಾ ಮತ್ತು ಕೌಶಲ್ಯಗಳ ಅಭಿವೃದ್ಧಿಯನ್ನು ಮಾಡುವಂಥದ್ದನ್ನು ಕೂಡ ನಾವೇನಂತ ಕರಿತೀವಿ? ತರಬೇತಿ ಅಂತ ಕರಿತೀವಿ. ಹಾಗಾಗಿ ತರಬೇತಿಗೂ ಮತ್ತು ಇನ್ನೊಂದು ಹೇಳಿದೆ ನಾನು, ಹವ್ಯಾಸ ಅಥವಾ ಆಸಕ್ತಿ, ಬೆಳವಣಿಗೆ ಅಂತ ಹೇಳಿದೆ. ಸೊ ಹವ್ಯಾಸ ಅಂದ್ರೇನು? ಒಂದು ವರ್ತನೆ ಏನಿರುತ್ತೆ ಅಂದರೆ ಅದು ಬದಲಾವಣೆಯನ್ನು ಹೊಂದುವುದರ ಜೊತೆಗೆ ಅದೇ ಒಂದು ವರ್ತನೆ ಪದೇ ಪದೇ ರಿಪೀಟ್ ಆಗ್ತಾ ಹೋದರೆ ಅಥವಾ ಅದೇ ಒಂದು ವರ್ತನೆ ಅಥವಾ ಅದೇ ಒಂದು ಕಲಿಕೆ ನಮ್ಮ ಜೀವನದ ಪೂರ್ತಿ ಒಂದು ಅಭ್ಯಾಸ ಅನ್ನೋದಾಗಿಬಿಟ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಹವ್ಯಾಸ ಅಂತ ಕರಿತೀವಿ. ಸೊ ಈ ಹವ್ಯಾಸ ತುಂಬ ಧನಾತ್ಮಕವಾದಂಥ ಹವ್ಯಾಸನೂ ಇರ್ಬೋದು ಅಥವಾ ಋಣಾತ್ಮಕ ಹವ್ಯಾಸನೂ ಇರಬಹುದು. ಆದರೆ ಈ ಹವ್ಯಾಸಗಳು ಹೆಂಗಾಗ್ತಪ್ಪ ಅಂದರೆ ಅನುಭವನದ ಮೂಲಕ ಏನಾಗುತ್ತೆ ಅಂದರೆ ಹವ್ಯಾಸ ಉಂಟಾಗುತ್ತೆ. ಹೆಂಗೆ ಹವ್ಯಾಸ ಉಂಟಾಗುತ್ತೆ? ಏನಪ್ಪ ಅಂದರೆ, ಈಗ ಪುಸ್ತಕ ಓದುವಂಥ ಹವ್ಯಾಸ ನನಗಿದೆ ಅಂತ ಯಾರೋ ಒಬ್ಬರು ಹೇಳ್ತಾರೆ. ಸೊ ಇವ್ರಿಗೆ ಪುಸ್ತಕ ಓದುವಂಥ ಹವ್ಯಾಸ ಹೆಂಗೆ ಬಂತು ಅಂದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಪ್ರಮುಖವಾದಂಥ ಪುಸ್ತಕಗಳನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಓದಿದಾಗ ಅವನಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಆ ಇಂಟ್ರೆಸ್ಟಿಂಗ್ ಅನ್ನಿಸ್ದಾಗ ಆ ವ್ಯಕ್ತಿಯ ಪುಸ್ತಕಗಳನ್ನು ಇನ್ನೊಂದಿಷ್ಟು ಓದಬೇಕು ನಾನು ಅಂತ ಏನು ಮಾಡ್ತೀನಿ, ಅವನಿಗೆ ಸಂಬಂಧಿಸಿದಂಥ ಬೇರೆ ಬೇರೆ ಪುಸ್ತಕಗಳು, ಅವ್ರು ಬರೆದಂಥ ಪುಸ್ತಕಗಳನ್ನು ನಾವೇನು ಮಾಡ್ತೀವಿ ಅಂದರೆ ಹುಡುಕಿ ಓದಲಿಕ್ಕೆ ಶುರು ಮಾಡ್ತೀವಿ. ಸೊ ಹೀಗೆ ನಮ್ಮ ಆಸಕ್ತಿದಾಯಕವಾದಂತಹ ಲೇಖಕರ ಪುಸ್ತಕಗಳನ್ನು ಓದುವ ಮೂಲಕ ನನ್ನ ಹವ್ಯಾಸ ಏನಾಗುತ್ತಂದ್ರೆ ಬೆಳೀತಾ ಹೋಗುತ್ತೆ. ಯಾವ ಹವ್ಯಾಸ ಬಲಗೊಳ್ಳುತ್ತಾ ಹೋಗುತ್ತೋ ಪುಸ್ತಕಗಳನ್ನು ಓದುವ ಹವ್ಯಾಸ ಬಲಗೊಳ್ಳುತ್ತಾ ಹೋಗುತ್ತೆ. ಸೊ ನಾನೀಗ ಪ್ರಾರಂಭದಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ್ದೇನೆಂದರೆ ನನ್ನ ಆಸಕ್ತಿದಾಯಕವಾದಂಥ ಲೇಖಕರ ಪುಸ್ತಕವನ್ನು ಓದೋದು. ಆದರೆ ಅದು ಏನಾಗುತ್ತೆ ಅಂದರೆ ಕೊನೆಗೆ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬಲಪಡಿಸುವಂಥ ಅಥವಾ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಮಾಡುವ ಒಂದು ವರ್ತನೆಯನ್ನು ಹೊಂದುವ ಕಾರ್ಯವನ್ನು ಮಾಡುವ ಹಾಗೆ ನಮ್ಮ ಒಂದು ಅನುಬಂಧನ ಅಂದರೆ ಕೋರಿಲೇಷನ್ ಮಾಡುವ ಮೂಲಕ ಕಲಿಕೆ ಉಂಟಾಗುತ್ತದೆ. ಹಾಗಾದರೆ ಹವ್ಯಾಸದ ಬೆಳವಣಿಗೆ ಮತ್ತು ಕೌಶಲದ ಅಭಿವೃದ್ಧಿಗಳಿಗೆ ಮುಖ್ಯವಾಗಿ ಏನೇನು ಬೇಕು ಅಂತ ನಿಮಗೆ ಗೊತ್ತಾಯಿತು. ಹವ್ಯಾಸ ಬರಬೇಕಂದ್ರೆ ಅನುಬಂಧನ ಬೇಕು ಮತ್ತು ಕೌಶಲ್ಯಗಳ ಅಭಿವೃದ್ಧಿಗೆ ಏನು ಬೇಕು? ತರಬೇತಿ ಬೇಕು. ಇದಿಷ್ಟು ಏನಪ್ಪ ಅಂದ್ರೆ ಕಲಿಕೆಯ ವ್ಯಾಖ್ಯಾನಗಳು, ಪ್ರಮುಖ ವ್ಯಾಖ್ಯಾನಗಳು. ಸೊ ಹಾಗಾದರೆ ಈ ಕಲಿಕೆಯ ಪ್ರಮುಖ ವ್ಯಾಖ್ಯಾನಗಳ ಆಧಾರದ ಮೇಲೆ ಕಲಿಕೆ ಅಂದ್ರೇನು, ಅದರ ಲಕ್ಷಣಗಳೇನು ಅನ್ನೋದನ್ನು ನೋಡೋದಾದರೆ
ಮುಖ್ಯವಾಗಿ ಕಲಿಕೆಯ ಲಕ್ಷಣಗಳೇನು ಅಂದರೆ, ಮೊದಲನೆಯದು ಕಲಿಕೆ ವರ್ತನೆಯು ನಿರಂತರ ಬದಲಾವಣೆ, ಜೀವನ ಪೂರ್ತಿ ಅದು ನಡೆಯುತ್ತಲೇ ಇರುತ್ತದೆ. ನಮ್ಗೆ ಗೊತ್ತಿರೋ ಹಾಗೆ ವಿಕಾಸಕ್ಕೂ ಕೂಡ ಅದೇ ಒಂದು ಡೆಫಿನೇಷನ್ ಇದೆ. ಏನಂದರೆ ವಿಕಾಸ ನಿರಂತರವಾದದ್ದು, ಅದು ನಿಂತ ನೀರಲ್ಲ, ಅಥವಾ ನಿರಂತರ ಜೀವನ ಪೂರ್ತಿ ನಡೆಯುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಿದ್ವಿ. ಹಾಗೇ ಕೂಡ ಕಲಿಕೆಯು ವಿಕಾಸದ ಒಂದು ಅಂಶ ಆಗಿರೋದ್ರಿಂದ ಕಲಿಕೆಯೂ ಕೂಡ ಏನಾಗುತ್ತೆ ಅಂತ ನಿರಂತರವಾದಂಥ ಪ್ರಕ್ರಿಯೆ. ಇಟ್ಸ್ ಅ ಕಂಟಿನ್ಯೂವಿಂಗ್ ಪ್ರೊಸೆಸ್. ಇದು ನಿರಂತರವಾದ ಪ್ರಕ್ರಿಯೆ. ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಏನಾಗುತ್ತೆ ಅಂದರೆ ಕಲಿಕೆ ನಿರಂತರವಾಗಿ ನಡೆಯುತ್ತೆ. ಕಲಿಕೆ ವ್ಯಾಪಕವಾದದ್ದು, ಇದು ಜೀವನದ ಎಲ್ಲ ಪ್ರಕಾರಗಳಿಗೂ ಸಂಬಂಧಪಟ್ಟಿರುತ್ತೆ. ನೋಡ್ರಿ, ಕಲಿಕೆ ಅನ್ನೋದು ತುಂಬ ವಿಶಾಲವಾದಂಥ ಒಂದು ಅರ್ಥವನ್ನು ಹೊಂದಿದೆ. ಸೊ ಇದು ಕೇವಲ ಸಂಕುಚಿತ ಅಥವಾ ಔಪಚಾರಿಕ ಶಿಕ್ಷಣದಲ್ಲಿ ನಾವು ಮಾತ್ರ ನೀಡಲಿಕ್ಕೆ ಸಾಧ್ಯ ಅನ್ನೋದು ತಪ್ಪು. ಸೊ ಇದು ಕಲಿಕೆ ಅನ್ನೋದು ನಮ್ಮ ಜೀವನದ ಎಲ್ಲ ರಂಗಗಳಲ್ಲೂ ಅಥವಾ ಜೀವನದ ಎಲ್ಲ ಹಂತಗಳಲ್ಲೂ, ಜೀವನದ ಎಲ್ಲ ಪ್ರಕಾರಗಳಲ್ಲೂ ಕೂಡ ನಾವು ಕಲಿಕೆಯನ್ನು ಕಾಣ್ಬೋದು. ಇನ್ನು ಅದು ವ್ಯಕ್ತಿಯ ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ವಲಯಗಳಿಗೆ ಸಂಬಂಧಿಸಿದ್ದು. ನಾನು ಆಗಲೇ ಹೇಳಿದೆ, ಎಲ್ಲ ಪ್ರಕಾರಗಳಂದ್ರೇನು, ಬೌದ್ಧಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಮತ್ತು ಸಂವೇಗಾತ್ಮಕವಾಗಿಯೂ ಕೂಡ ಇರ್ಬೋದು. ಈ ಎಲ್ಲ ವಲಯಗಳಿಗೂ ಕೂಡ ಕಲಿಕೆ ಮುಖ್ಯವಾದದ್ದು. ಇನ್ನು ವರ್ತನೆಯ ಸರಿಯಾದ ರೂಪಣವೇ ಕಲಿಕೆ. ಸೊ ನಿಜವಾದ ಕಲಿಕೆ ಅಂದರೆ ಏನಪ್ಪ ಅಂದರೆ, ನಮ್ಮ ವರ್ತನೆಯಲ್ಲಿ ಸಕಾರಾತ್ಮಕವಾದಂಥ, ಸಮಾಜಮುಖಿಯಾದಂಥ ಬದಲಾವಣೆಗಳನ್ನು ತರುವುದೇನು ನಾವನ್ನಂತ ಕಲ್ತೀವಿ, ಕಲಿಕೆ ಅಂತ ಕರಿತೀವಿ. ಕಲಿಕೆ ವಿಕಾಸಾತ್ಮಕವಾದದ್ದು. ನಾನು ಆಗಲೇ ಹೇಳಿದೆ, ಕಲಿಕೆಯು ಏನಪ್ಪ ಅಂದರೆ ವಿಕಾಸದ ಒಂದು ಅಂಶ ಅಂತ. ಕಲಿಕೆ ಯಾವಾಗಲೂ ಗುರಿಗಳಿಗೆ ಸಂಬಂಧಿಸಿರುತ್ತದೆ. ಈ ಗುರಿಗಳನ್ನು ವೀಕ್ಷಣಾ ಸಾಧನ ವರ್ತನೆಗಳನ್ನಾಗಿ ರೂಪಿಸಬಹುದು. ಏನಪ್ಪ ಅಂದ್ರೆ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ ಅಂತಿರುತ್ತೆ. ಸೊ ಆ ಗುರಿಯಡೆಗೆ ನಡಿಬೇಕಾದ್ರೆ ಅನೇಕ ಮಾರ್ಪಾಡುಗಳನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು ನಮ್ಮ ಜೀವನದಲ್ಲಿ. ಸೊ ಈ ಮಾರ್ಪಾಡುಗಳನ್ನು ಮಾಡ್ತಾಕೊಂಡು ಹೋಗುವಂಥ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಕಲಿಕೆ ಅಂತ ಕರಿತೀವಿ. ಸೊ ಎಲ್ಲ ಕಲಿಕೆಗಳು ಏನು ಮಾಡ್ತಾವೆ ಅಂದರೆ ನಮ್ಮನ್ನು ಕೊನೆಗೆ ಅಲ್ಟಿಮೇಟ್ ಎಲ್ಲಿ ಕರ್ಕೊಂಡು ಹೋಗ್ತಾವೆ, ನಮ್ಮ ಗುರಿಯೆಡೆಗೆ ಕರ್ಕೊಂಡು ಹೋಗ್ತಾವೆ. ಇನ್ನು ಕಲಿಕೆಯು ಆಸಕ್ತಿಗಳಿಗೂ ನಿಕಟವಾದ ಸಂಬಂಧವಿದೆ. ಇದೇನು ಮಾಡುತ್ತೆ ಅಂದರೆ, ಕಲಿಕೆಗೂ ಮತ್ತು ಆಸಕ್ತಿಗೂ ತುಂಬ ನಿಕಟವಾದ ಸಂಬಂಧ. ಹೆಂಗಪ್ಪ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದು ವಿಷಯದ ಮೇಲೆ ಆಸಕ್ತಿ ಇತ್ತಪ್ಪ ಅಂದರೆ ಆ ವಿಷಯವನ್ನು ಏನು ಮಾಡ್ತಾರೆ, ಬೇಗ ಕಲಿತಾರೆ. ಈಗ ನನಗೆ ಸಂಗೀತದ ಮೇಲೆ ಆಸಕ್ತಿ ಐತೆಪ್ಪ ಅಂದ್ರೆ, ಅಥವಾ ಯಾವುದೋ ಒಂದು ಮಗು ಸಂಗೀತದ ಮೇಲೆ ಆಸಕ್ತಿ ಐತೆ ಅಂದ್ರೆ, ಆ ಮಗುವನ್ನು ನೀನು ಸಂಗೀತ ಕ್ಲಾಸ್ಗೆ ಹಾಕಿದಾಗ ಆ ಮಗು ಸಂಗೀತದಲ್ಲಿ ಬೇಗ ವಿದ್ವತ್ತನ್ನು ಹೊಂದುತ್ತಾನೆ. ಅದೇ ಮಗು, ನೀನು ಕ್ರೀಡೆಯಲ್ಲಿ ಆಸಕ್ತಿ ಇರುವಂಥ ಮಗುವನ್ನು ಕರ್ಕೊಂಡು ಒಂದು ಸಂಗೀತದಲ್ಲಿ ನೀನು ಕಲಿಕೆಗೆ ಹಾಕಿದಾಗ ಅವನಲ್ಲಿ ಒಂದು ಮಂದಗತಿಯ ಪ್ರಕ್ರಿಯೆ ಅಥವಾ ನಿಧಾನಗತಿ ಅಥವಾ ಶೂನ್ಯ ಕಲಿಕಾ ಪ್ರಕ್ರಿಯೆ ಕೂಡ ನಾವು ಕಾಣ್ಬೋದು. ಸೊ ಹಾಗಾಗಿ ಯಾವುದರಲ್ಲಿ ನಮ್ಗೆ ಆಸಕ್ತಿ ಇರುತ್ತೆ ಆ ಒಂದು ಕಲಿಕೆ ಸಮಗ್ರವಾಗಿ ಮತ್ತು ತೀಕ್ಷ್ಣವಾಗಿ, ಪ್ರಖರವಾಗಿ ಏನಾಗುತ್ತೆ ಅಂದರೆ ಕಲಿಕೆ ಉಂಟಾಗುತ್ತದೆ. ಇನ್ನು ಕಲಿಕೆಯು ಸಿದ್ಧತೆ ಮತ್ತು ಪ್ರೇರಣೆಗಳನ್ನು ಅವಲಂಬಿಸಿದೆ. ಸೊ ಆಸಕ್ತಿ, ಪ್ರೇರಣೆ, ಸಿದ್ಧತೆ ಇವೆಲ್ಲವೂ ಕೂಡ ನಾನು ಆಗಲೇ ಹೇಳಿದಾಗೆ ಸಿದ್ಧತೆ ಅಂದರೆ ನಾನು ಆಗಲೇ ಹೇಳಿಬಿಟ್ಟೆ, ನನ್ನ ಮನೋಗತವಾದಂಥ ಅಂಶಗಳಿಂದ ನಾವೇನಂತಂದ್ರೆ ಸಿದ್ಧತೆಯನ್ನು ಮಾಡಿಕೊಂಡಾಗ ಮಾತ್ರ ಕಲಿಕೆ ಸಾಧ್ಯ ಅಂತ. ಸೊ ಹಾಗಾಗಿ ನಮ್ಮ ಒಂದು ಕಲಿಕೆ ಅಥವಾ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ರಂಗದಲ್ಲಿ ಒಂದು ಕಲಿಕೆ ಉಂಟಾಗಬೇಕಾದ್ರೆ ಪ್ರೇರಣೆ, ನನಗೆ ಆ ಒಂದು ಕಲಿಬೇಕು ಅನ್ನೋ ಆಸಕ್ತಿ ಅಥವಾ ಅಭಿಲಾಷೆ ಇದ್ದಾಗ ಮಾತ್ರ ಒಂದು ಉತ್ತಮವಾದಂತಹ ಕಲಿಕೆ ಉಂಟಾಗಲಿಕ್ಕೆ ಸಾಧ್ಯ. ಇವಿಷ್ಟು ಪ್ರಮುಖವಾದಂಥ ಕಲಿಕೆಯ ಲಕ್ಷಣಗಳು. ಇನ್ನು ಮುಖ್ಯವಾದಂಥ ವಿಷಯ ಕಲಿಕೆಯ ವಿಧಗಳು. ಸೊ ನಾವು ಕಲಿಕೆಯನ್ನು ಯಾವ ರೀತಿ ಪಡಿತೀವಿ ಮತ್ತು ಅದರ ಲಕ್ಷಣಗಳೇನು ಅಂತ ನೋಡಿದ್ವಿ. ಹಾಗಾದರೆ ಯಾವ ರೀತಿಯಾದಂಥ ಕಲಿಕೆಗಳು ನಮ್ಮ ಜೀವನದಲ್ಲಿ ಆಗುತ್ತೆ, ಅಥವಾ ಯಾವ ರೀತಿಯ ಕಲಿಕೆಗಳನ್ನು ನಾವು ನೋಡ್ಬೋದು, ಯಾವ ರೀತಿಯ ಕಲಿಕೆಯನ್ನು ನಾವು ನೀಡ್ಬೋದು ಅನ್ನೋದನ್ನು ನೋಡೋದಾದರೆ, ಇದಕ್ಕೆ ಮುಖ್ಯವಾಗಿ ರಾಬರ್ಟ್ ಎಂ ಗ್ಯಾನೆ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಕಲಿಕಾ ವಿಧಗಳನ್ನು ನೀಡುತ್ತೆ. 8 ಕಲಿಕಾ ವಿಧಗಳನ್ನು ನೀಡ್ತಾರೆ. ಯಾರು? ರಾಬರ್ಟ್ ಎಂ ಗ್ಯಾನೆ ಅವರು. ಹಾಗಾದರೆ ಅವರು ನೀಡುವಂಥ ಕಲಿಕಾ ವಿಧಾನಗಳು ಅಥವಾ ಕಲಿಕಾ ವಿಧಗಳು ಯಾವ್ಯಾವು ಅಂತ ನೋಡೋದಾದರೆ, ಒಂದನೇದು ಸಂಜ್ಞಾತ್ಮಕ ಕಲಿಕೆ ಅಥವಾ ಸಂಜ್ಞಾ ಕಲಿಕೆ. ಇದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಸಾಂಪ್ರದಾಯಿಕ ಕಲಿಕೆ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕೂಡ ಕರಿತೀವಿ. ಹಾಗಾದರೆ ಈ ಕಲಿಕೆಯನ್ನು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ನೋಡೋದಾದರೆ, ಇಂತಹ ಕಲಿಕೆಯನ್ನು ಮೊದಲು ಪ್ರತಿಪಾದಿಸಿದವರು ರಷ್ಯನ್ ಮನೋವಿಜ್ಞಾನಿಯರು ರಷ್ಯನ್ ಮನೋವಿಜ್ಞಾನಿ ಪಾವ್ಲೋ ಅವರು ಈ ಕಲಿಕೆಯನ್ನು, ಸಂಜ್ಞಾ ಕಲಿಕೆ ಅಥವಾ ಸಾಂಪ್ರದಾಯಿಕ ಅನುಬಂಧಿತ ಕಲಿಕೆಯನ್ನು ಮೊದಲು ಪ್ರತಿಪಾದಿಸಿದರು. ಹೇಗೆ? ಅವರು ಒಂದು ಪ್ರಯೋಗವನ್ನು ಮಾಡಿದರೆ, ಏನು ಹೇಳ್ರಿ, ಒಂದು ಹಸಿವಿರುವಂಥ ನಾಯಿಯನ್ನು
ಪ್ರಯೋಗಕ್ಕೆ ಒಳಪಡಿಸಿ ನಾಯಿಗೆ ಏನು ಮಾಡೋದಂದ್ರೆ ಆಹಾರವನ್ನು ಕೊಡೋದು. ಸೊ ನಾಯಿ ಆಹಾರವನ್ನು ಕಂಡಾಗ ಏನು ಮಾಡುತ್ತಂದ್ರೆ ಜೊಲ್ಲು ಸುರಿಸುವಂಥದ್ದು ಏನಂದ್ರೆ ಸಹಜ ಪ್ರಕ್ರಿಯೆ ಅಥವಾ ಸಹಜ ಅನುಕ್ರಿಯೆ. ಸೊ ಈ ಸಹಜ ಅನುಕ್ರಿಯೆಯನ್ನು ನಾವೇನು ಮಾಡೋದು ಕೃತಕವಾಗಿಯೂ ಕೂಡ ನಾನು ತರ್ಬೋದು ಅನ್ನೋದನ್ನು ಪ್ರಯೋಗದ ಮೂಲಕ ಮಾಡಿದರು. ಏನು ಮಾಡಿದರು, ಆಹಾರವನ್ನು ಕೊಡೋದು, ಆಹಾರದ ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ಅನುಬಂಧಿತ ಉದ್ದೀಪಕವಾಗಿ ಏನು ಮಾಡಿದ್ರು ಅಂದರೆ ಬೆಲ್ ಅಥವಾ ಸೌಂಡನ್ನು ಮಾಡೋದು. ಆಹಾರದ ಬರೋಕ್ಕಿಂತ ಮುಂಚೆ ಒಂದು ಶಬ್ದವನ್ನು ಮಾಡೋದು, ಶಬ್ದ ಬಂದ ತಕ್ಷಣ ಆಹಾರದ ಪ್ಲೇಟ್ ಆ ನಾಯಿ ಮುಂದೆ ಹೋಗೋದು. ಹೀಗೆ ಪದೇ ಪದೇ ಮಾಡೋದ್ರ ಮೂಲಕ ಆ ಒಂದು ನಾಯಿಗೆ ಏನು ಅನಿಸ್ಬಿಡುತ್ತೆ ಅಥವಾ ನಾಯಿಗೆ ಒಂದು ಕಲಿಕೆ ಉಂಟಾಗಿಬಿಡುತ್ತೆ, ವರ್ತನೆಯ ಒಂದು ಬದಲಾವಣೆ ಉಂಟಾಗಿಬಿಡುತ್ತೆ. ಏನು, ಬೆಲ್ ಆದ ತಕ್ಷಣ ನನಗೆ ಆಹಾರ ಸಿಗುತ್ತೆ ಅಂತ. ಸೊ ಹೀಗೆ ಒಂದು ಅಭ್ಯಾಸ ಅಥವಾ ಒಂದು ಸುಮಾರು ದಿನಗಳ ನಂತರ ಏನು ಮಾಡಿದರೆ ಬೆಲ್ಲನ್ನು ಹಾಕೋದು. ಬೆಲ್ಲನ್ನು ಹಾಕಿ ನೀನು ಆಹಾರವನ್ನು ಕಳಿಸದೇ ಇದ್ದರೂ ಕೂಡ ನಾಯಿಯ ಬಾಯಿಯಿಂದ ಜೊಲ್ಲು ಬರೋದನ್ನು ನೋಡಿದರು. ಅಥವಾ ಆ ಒಂದು ರಸಧಾನಿಗಳ ಮೂಲಕ ಆಹಾರವನ್ನು ಸ್ವೀಕರಿಸಬೇಕು ಅನ್ನೋ ಒಂದು ತವಕವನ್ನು ನೋಡಿದರು. ಸೊ ಇದರ ಮೂಲಕ ಸಹಜವಾದಂಥ ಪ್ರಕ್ರಿಯೆ ಯಾವುದು, ಅನುಕ್ರಿಯೆ ಯಾವುದು, ಜೊಲ್ಲು ಸುರಿಸೋದು. ಇದನ್ನು ಬರೀ ಜಸ್ಟ್ ನೀನು ಆಹಾರ ಕೊಡದೇನೆ ಬೆಲ್ಲ ಹಾಕೋದ್ರ ಮೂಲಕ, ಶಬ್ದವನ್ನು ಮಾಡೋದ್ರ ಮೂಲಕನೂ ಕೂಡ ಪಡೆದುಕೊಂಡ್ರು. ಇದರಿಂದ ಅವ್ರಿಗೆ ಏನು ಅರ್ಥ ಆಯ್ತಪ್ಪ ಅಂದ್ರೆ, ನಾವು ಅಸಹಜವಾದಂತಹ ಒಂದು ಅನುಬಂಧನಗಳನ್ನು ಕೊಡೋದ್ರ ಮೂಲಕ ಅಥವಾ ಉದ್ದೀಪನ ಕೊಡೋದ್ರ ಮೂಲಕ ಸಹಜವಾದ ಪ್ರಕ್ರಿಯೆಯನ್ನು ನಾವು ಹೊರತರ್ಬೋದು ಅನ್ನೋದನ್ನು ಯಾರು ಮಾಡಿದರು, ಪಾವ್ಲೆ ಅವರು ಮಾಡಿದರು. ಇಂತಹ ಕಲಿಕೆಯನ್ನು ನಾವೇನಂತ ಕರಿತೀವಿ, ಸಂಜ್ಞಾ ಕಲಿಕೆ ಅಂತ ಕರಿತೀವಿ. ಇನ್ನು ಎರಡನೇದು ಯಾವುದಪ್ಪ ಅಂದರೆ ಉದ್ದೀಪನ ಅನುಕ್ರಿಯೆ ಕಲಿಕೆ ಅಥವಾ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಕರಿತೀವಿ. ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಏನಾಗುತ್ತೆ ಅಂದ್ರೆ, ಜೀವಿಯಿಂದ ಹೊರಹೊಮ್ಮುವಂಥ ವರ್ತನೆಗಳನ್ನು ನಾವೇನು ಮಾಡಬೇಕಂದ್ರೆ ಅವುಗಳಿಗೆ ಒಂದು ಉತ್ತಮವಾದಂಥ ಅಥವಾ ಸಮರ್ಪಕವಾದಂಥ ಪುಷ್ಟೀಕರಣವನ್ನು ನೀಡುವ ಮೂಲಕ ಆ ಜೀವಿಯ ವರ್ತನೆಗಳಲ್ಲಿ ನಾವು ಬದಲಾವಣೆಗಳ ಅಥವಾ ಆ ಜೀವಿಯ ವರ್ತನೆ ಅನುಬಂಧನವನ್ನು ಅಥವಾ ಕೋರಿಲೇಷನನ್ನು ತರಬಹುದು ಅನ್ನೋದನ್ನು ಈ ಒಂದು ಕಲಿಕೆ ನಮಗೆ ತಿಳಿಸುತ್ತೆ. ಇದನ್ನು ಹೇಳ್ಕೊಟ್ಟವ್ರು ಯಾರು, B.F. ಸ್ಕಿನ್ನರ್ ಅವರು. ಏನು ಮಾಡಿದರು, B.F. ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಅನುಬಂಧನ ಕಲಿಕೆಗೆ 2 ಇಲಿಗಳನ್ನು, ಪಾರಿವಾಳಗಳನ್ನು ತೊಗೊಂಡ್ರು. ಏನು ಮಾಡಿದರು, ಪಾರಿವಾಳಗಳು ತನಗೆ ಆಹಾರ ಹುಡುಕ್ತಾ ಒಂದು ಬಿಲ್ಲಿಗೆ ತನ್ನ ಕೊಕ್ಕನ್ನು ಕುಕ್ಕಿದ ತಕ್ಷಣ ಅದಕ್ಕೆ ಆಹಾರ ಬಂದು ಬೀಳ್ತಾ ಇತ್ತು. ಸೊ ಇದೇನಪ್ಪ ಅಂದರೆ, ಅದು ತನ್ನ ಪ್ರಯತ್ನಗಳನ್ನು ಮಾಡ್ತಾ ಒಂದು ಬಟನ್ ಅಥವಾ ಬಿಲ್ಲಿಗೆ ಕುಕ್ಕಿದ ತಕ್ಷಣ ಅದಕ್ಕೆ ಆಹಾರ ಸಿಗ್ತಾಯಿತ್ತು. ಇದು ಆಹಾರ ಸಿಗೋದೇನೋ ಪುಷ್ಟೀಕರಣ, ಅದು ಮಾಡುವಂಥ ಪ್ರಯತ್ನ ಏನೋ ತನ್ನ ಆಹಾರವನ್ನು ಹುಡುಕೋದು. ಸೊ ಹೀಗೆ ನಾವು ಮಾಡುವಂಥ ಪ್ರಯತ್ನ ಅಥವಾ ಜೀವಿಗಳು ಅಥವಾ ಮಕ್ಕಳು ಮಾಡುವಂಥ ಪ್ರಯತ್ನಗಳಿಗೆ ನಾವೇನಾದರೂ ಉತ್ತಮವಾದಂಥ ಬಹುಮಾನ ಅಥವಾ ಶಿಕ್ಷೆ, ಇಂತಹ ಪುಷ್ಟೀಕರಣಗಳಲ್ಲೂ ಕೂಡ ಧನಾತ್ಮಕ ಪುಷ್ಟೀಕರಣ ಮತ್ತು ಋಣಾತ್ಮಕ ಪುಷ್ಟೀಕರಣ ಅಂತಲೂ ಕೂಡ ಇದೆ. ಧನಾತ್ಮಕ ಪುಷ್ಟೀಕರಣ ಅಂದರೆ ಅವು ವರ್ತನೆಗಳನ್ನು ಬಲಪಡಿಸ್ತವೆ. ಋಣಾತ್ಮಕ ಪುಷ್ಟೀಕರಣ ಏನು ಮಾಡ್ತಾರೆ, ಕೆಟ್ಟ ವರ್ತನೆಗಳನ್ನು ಕಡಿಮೆ ಮಾಡುತ್ತೆ. ಸೊ ಹೀಗೆ ನಾವು ಪುಷ್ಟೀಕರಣವನ್ನು ನೀಡುವ ಮೂಲಕ ಏನು ಮಾಡಬೇಕಂದ್ರೆ, ಮಗುವಿನಲ್ಲಿ ಅಥವಾ ಒಂದು ಕಲಿಕೆಯಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ನಾವೇನಂತ ಕರಿತೀವಿ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಕರಿತೀವಿ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಸರಣಿ ಕಲಿಕೆ. ಏನಿದು ಸರಣಿ ಕಲಿಕೆ? ಸರಣಿ ಅಂತಂದರೆ ಒಂದು ಏನಾದರೂ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಅದರ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳನ್ನು ಹೊಂದಿಕೊಂಡೇ ಆ ಪ್ರಕ್ರಿಯೆ ಅಥವಾ ಆ ಕಲಿಕೆ ಸ್ಟಾರ್ಟ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಸರಣಿ ಕಲಿಕೆ ಅಂತ ಕರಿತೀವಿ. ಈ ಸರಣಿ ಕಲಿಕೆಯಲ್ಲಿ ಕೂಡ ನಾವು 2 ವಿಧಗಳನ್ನು ನೋಡ್ಬೋದು. ಒಂದು ಶಾಬ್ದಿಕ ಸರಣಿ ಕಲಿಕೆ, ಇನ್ನೊಂದು ಗತಿ ಚಟುವಟಿಕೆಗಳ ಸರಣಿ ಅಂತ. ಏನಿದು ಶಾಬ್ದಿಕ ಸರಣಿ ಅಂದರೆ, ಒಂದು ಶಬ್ದವನ್ನು ಕಲಿಯುವ ಜೊತೆಗೆ ನಾವೇನು ಮಾಡ್ತೀವಿ, ಇನ್ನೊಂದು ಶಬ್ದವನ್ನು ಕಲಿಲೇಬೇಕು. ಅಂದರೆ ಮಕ್ಕಳಿಗೆ ಒಂದು ಶಬ್ದವನ್ನು ಕಲಿಸ್ತಾ ಇದ್ದೇವೆ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಶಬ್ದವನ್ನು ಅದರ ಸರಣಿಯ ಮೂಲಕನೇ ಮಗು ಏನು ಮಾಡುತ್ತಂದ್ರೆ ಕಲ್ತು ಬಿಡುತ್ತೆ. ಉದಾಹರಣೆಗೆ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ. ಏನಿದು, ನೀವು ಅಪ್ಪ ಅನ್ನೋ ಒಂದು ವರ್ಡನ್ನು ಕಲಿಸ್ತಾ ಇರ್ತೀರಿ, ಅದರ ಜೊತೆಗೆ ಏನು ಮಾಡುತ್ತಂದ್ರೆ ಅಮ್ಮ ಅನ್ನೋ ವರ್ಡ್ ಏನಾಗುತ್ತೆ ಅಂದರೆ ಸಹಜವಾಗಿ ಸರಣಿಯ ಮೂಲಕ ಮಗು ಕಲ್ತು ಬಿಡುತ್ತೆ. ಸೊ ಹೀಗೆ ಸರಣಿಯ ಮೂಲಕ, ಶಾಬ್ದಿಕ ಅಂದರೆ ಗೊತ್ತಿರೋ ಶಬ್ದಗಳು. ಸೊ ಶಬ್ದಗಳ ಕಲಿಕೆ ಏನಾಗುತ್ತೆ ಅಂದರೆ ಸರಣೀಕೃತವಾಗಿ ಒಂದಕ್ಕೊಂದು ಸಂಬಂಧವನ್ನು ಹೊಂದುವ ಮೂಲಕ ಏನಾಗುತ್ತೆ ಅಂದರೆ ಕಲಿಕೆ ಉಂಟಾಗುತ್ತೆ. ಇನ್ನು ಗತಿಶೀಲ ಚಟುವಟಿಕೆ ಅಥವಾ ಗತಿ ಚಟುವಟಿಕೆಗಳ ಸರಣಿ. ನಮ್ಮ ಗತಿಶೀಲ ಚಟುವಟಿಕೆಗಳಂದ್ರೆ ಏನು, ನಮ್ಮ ದೈಹಿಕವಾಗಿ ಮಾಡುವಂಥ ಚಟುವಟಿಕೆಗಳು. ಏನು ದೈಹಿಕವಾಗಿ ಚಟುವಟಿಕೆಗಳು? ಈಗ ಒಬ್ಬ ಉತ್ತಮವಾದಂಥ ಉದಾಹರಣೆ ಯಾವುದಪ್ಪ ಅಂದ್ರೆ, ಒಬ್ಬ ಏನು ಮಾಡ್ತಿರ್ತಾನೆ ಅಂದರೆ ವಾಹನವನ್ನು ಚಲಾಯಿಸುವಂಥ ವ್ಯಕ್ತಿ ಅಂತ ತಗೊಳ್ರಿ. ಆ ವಾಹನವನ್ನು ಚಲಾಯಿಸುವಂಥ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದ್ರೆ, ವಾಹನವನ್ನು ಚಲಾಯಿಸುವಾಗ ತನ್ನ ಎಲ್ಲ ದೇಹದ ಭಾಗಗಳಿಗೂ ಕೂಡ ಏನು ಮಾಡಿರ್ತಾನಂದ್ರೆ
ಕೆಲಸಗಳನ್ನು ಕೊಟ್ಟಿರ್ತಾನೆ. ಕಾಲಲ್ಲಿ ಬ್ರೇಕ್ ಮತ್ತು ಎಕ್ಸ್ಲೇಟರನ್ನು ಹಿಡ್ಕೊಂಡಿರ್ತಾನೆ, ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡಿರ್ತಾನೆ, ಮತ್ತು ಮುಂದೆ ನೋಡ್ತಿರ್ತಾನೆ, ಮತ್ತು ಆ ಕಡೆ ಈ ಕಡೆ ವಾಹನಗಳು ಮತ್ತು ಹಾರ್ನ್ ಕಡೆಗೆ ಲಕ್ಷ್ಯ. ಸೊ ಇದೆಲ್ಲವನ್ನು ನೋಡಿಕೊಂಡು ಏನು ಮಾಡ್ತಿರ್ತಾನಂದ್ರೆ ಆ ಒಂದು ವಾಹನವನ್ನು ಚಲಾಯಿಸ್ತಿರ್ತಾನೆ. ಹಾಗಾದರೆ ಈಗ ಒಂದು ವಾಹನ ಚಲಾಯಿಸ್ಬೇಕಂದ್ರೆ ಆ ಒಂದು ಸ್ಟೇರಿಂಗನ್ನು ತಿರುವುದ್ರ ಜೊತೆಗೆ ಅವನೇನು ಮಾಡ್ಬೇಕು, ತನ್ನ ಕಾಲಿನ ಕಡೆ ಲಕ್ಷ್ಯ ಇರಬೇಕು, ಮತ್ತು ಎಕ್ಸ್ಲೇಟರ್ ಕಡೆ ಲಕ್ಷ್ಯ ಇರಬೇಕು, ಮತ್ತು ಗೇರ್ ಹಾಕೋದ್ರ ಕಡೆಗೆ ಮತ್ತು ಆ ಕಡೆ ಈ ಕಡೆ ಮಿರರ್ ಕಡೆಗೆ ಲಕ್ಷ್ಯ ಇರಬೇಕು. ಸೊ ಹೀಗೆ ಒಂದು ಚಟುವಟಿಕೆ ನಡೀತಾ ಇದೆ, ಯಾವುದು ವಾಹನ ಚಲಾಯಿಸೋದು. ಅದರ ಜೊತೆಗೆ ಏನಾಗ್ತದೆ, ಎಲ್ಲ ಚಟುವಟಿಕೆಗಳು ಸರಣೀಕೃತವಾಗಿ ನಡೀತಾ ಇರುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಗತಿ ಚಟುವಟಿಕೆಗಳ ಸರಣಿ ಅಂತ ಕರಿತೀವಿ. ಇನ್ನು 4ನೇದು ಬರೋದು ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಕರಿತೀವಿ. ಏನಿದು ಶಾಬ್ದಿಕ ಸಹಚರ್ಯ ಕಲಿಕೆ ಅಂದರೆ, ಶಬ್ದದ ಮೂಲಕ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಒಂದು ಜ್ಞಾನವನ್ನು ಬೆಳೆಸೋದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಕಲಿಕೆ ಅಂತ. ಏನು ಶಬ್ದದ ಮೂಲಕ ಕಲಿಸೋದು ಅಂದರೆ, ಈಗ ಮಗುಗೆ ನಾವೇನು ಮಾಡೋದಂದ್ರೆ ಒಂದು ದೀಪ ತೋರಿಸೋದು. ದೀಪ ತೋರಿಸಿ ಇದು ದೀಪ ಅಥವಾ ಬೆಳಗ್ತಾ ಇರೋದಕ್ಕೆ ನಾವೇನು ಮಾಡೋದು, ದೀಪ, ಕ್ಯಾಂಡಲ್ ಅಂತ ಹೇಳ್ಕೊಟ್ಟಾಗ ಬೆಳಗುವಂತಹ ಅಂದರೆ ಪ್ರಕಾಶಮಾನವಾಗಿ ಹೊತ್ತಿಕೊಳ್ಳುವಂಥ ಎಷ್ಟೋ ವಸ್ತುಗಳನ್ನು ನೋಡಿದಾಗ ಮಗು ಏನು ಮಾಡುತ್ತೆ, ಅದರ ಕ್ಯಾಂಡಲ್ ಅಥವಾ ಬೆಂಕಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಹೊಂದಿರುತ್ತೆ. ಸೊ ಆ ಬೆಂಕಿ ಎಲ್ಲೇ ಕಂಡ್ರೂ ಕೂಡ ಅದು ಬೆಂಕಿ ಅಂತ ಗುರುತಿಸುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಚೆಂಡನ್ನು ಕೊಟ್ಟಿರ್ತೀರಿ, ಮಗುಗೆ ಹೇಳೋದು ಇದು ರೌಂಡಾಗಿರೋದು ಚೆಂಡು ನೋಡು ಮಗು ಅಂತ ಹೇಳಿದಾಗ ಆ ಮಗುವಿಗೆ ದುಂಡಾಗಿರುವಂಥ ಆಕೃತಿಗಳು ಎಲ್ಲವೂ ಏನಂದರೆ ಚೆಂಡು ಅನ್ನೋ ಒಂದು ಪರಿಕಲ್ಪನೆ ಮೂಡಿಬಿಡುತ್ತೆ. ಸೊ ಹಾಗಾಗಿ ಮಗು ಎಲ್ಲೇ ಹೋದರೂ ಕೂಡ ಅದೇ ಆಕೃತಿಯನ್ನು ಹೋಲುವಂಥ ವಸ್ತುಗಳನ್ನು ಕಂಡಾಗ ಆ ಮಗು ಚೆಂಡು ಅಂತ ಹೇಳಿಬಿಡುತ್ತೆ. ಅಂದರೆ ಸಹಚರ್ಯ, ಶಾಬ್ದಿಕ ಸಹಚರ್ಯ ಉಂಟಾಗ್ಬಿಡುತ್ತೆ. ಅಂದರೆ ಭೌತಿಕ ಸ್ಥಿತಿಗಳ ಜೊತೆಗೆ ಮಗುವಿನಲ್ಲಿ ಶಬ್ದಗಳ ಒಂದು ರಿಲೇಷನ್ ಅಥವಾ ಅನುಬಂಧನ ಏರ್ಪಡುವ ಮೂಲಕ ಕಲಿಕೆ ಉಂಟಾಗ್ತದೆ. ಇದನ್ನು ನಾವೇನಂತ ಕರಿತೀವಿ, ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಕರಿತೀವಿ. ಇನ್ನು ವಿಭೇದೀಕರಣ ಕಲಿಕೆ ಅಂತ ಕರಿತೀವಿ. ಏನಿದು ವಿಭೇದೀಕರಣ ಕಲಿಕೆ ಅಂದರೆ, ಮಗುವಿನಲ್ಲಿ ಏನಾಗುತ್ತೆ ಅಂದ್ರೆ ಹುಟ್ಟಿದಾಗ ಎಲ್ಲದೂ ಕೂಡ ಮಕ್ಕಳಲ್ಲಿ ಏನಾಗುತ್ತೆ, ಒಂದೇ ರೀತಿಯಾದಂಥ ವರ್ತನೆಗಳನ್ನು ತೋರಿಸುತ್ತೆ. ಅಂದರೆ ಎಲ್ಲದಕ್ಕೂ ಹಠ ಮಾಡೋದು, ಎಲ್ಲದಕ್ಕೂ ಅಳೋದು, ಇದೆಲ್ಲ ಮಾಡ್ತಾ ಇರುತ್ತೆ. ಎಲ್ಲದಕ್ಕೂ ಸಿಟ್ಟು ಬಂದರೂ ಅಳುತ್ತೆ, ಕೋಪ ಬಂದರೂ ಅಳುತ್ತೆ, ಬೇಜಾರಾದರೂ ಅಳುತ್ತೆ. ಆದರೆ ಬರ್ಬರ್ತಾ ಮಗು ದೊಡ್ಡದಾಗ್ತಾ ಹೋದಂಗೆ, ವಯಸ್ಸಿನಲ್ಲಿ ಬದಲಾವಣೆಗಳಾಗ್ತಾ ಹೋದಂತೆ ಮಗು ಏನು ಮಾಡುತ್ತೆ ಅಂದ್ರೆ ಯಾವುದಕ್ಕೆ ಅಳಬೇಕು, ಯಾವುದಕ್ಕೆ ಸಿಟ್ಟು ಮಾಡ್ಕೋಬೇಕು, ಯಾವುದಕ್ಕೆ ನಗಬೇಕು ಅನ್ನೋದನ್ನು ಒಂದು ವಿಭೇದೀಕರಣ ಅಂದರೆ ತನ್ನಲ್ಲಿ ಒಂದು ಮಾರ್ಪಾಡುಗಳನ್ನು ಮಾಡಿಕೊಂಡು, ಭೇದ ಭಾವಗಳನ್ನು ಅರ್ಥಕೊಂಡು ಅಥವಾ ಸನ್ನಿವೇಶಗಳನ್ನು ಅರ್ಥಕೊಂಡು ತನ್ನ ಒಂದು ಉದ್ದೀಪನಗಳನ್ನು ವ್ಯಕ್ತಪಡಿಸೋಕೆ ಶುರು ಮಾಡುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ವಿಭೇದೀಕರಣ ಕಲಿಕೆ ಅಂತ ಕರಿತೀವಿ. ಅಂದರೆ ಮಾರ್ಪಾಡುಗಳನ್ನು ಮಾಡಿಕೊಳ್ಳೋದು. ಇನ್ನು ನೆಕ್ಸ್ಟ್ ಬರೋದು ಪರಿಕಲ್ಪನಾ ಕಲಿಕೆ. ಏನು ಪರಿಕಲ್ಪನಾ ಕಲಿಕೆ? ಸೊ ಪರಿಕಲ್ಪನಾ ಕಲಿಕೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಒಂದು ವಸ್ತು, ವಿಷಯ ಅಥವಾ ಅಭಿರುಚಿಗಳ ಬಗ್ಗೆ ನಾವು ಹೊಂದುವಂಥ ಮನೋಭಾವವನ್ನು ಪರಿಕಲ್ಪನೆ ಅಂತ ಕರಿತೀವಿ. ಅಂದರೆ ಈ ರೀತಿ ಇದ್ದದಕ್ಕೆ ನಾವು ಈ ಥರ ಕರಿಬೇಕು ಅನ್ನೋದು. ಈಗ ಮಗುವಿಗೆ ಪುಸ್ತಕಗಳನ್ನು ತೋರಿಸಿ ಹಾಳೆಗಳಿರೋದು ಇವೆಲ್ಲ ಇರೋದಕ್ಕೆ ನಾವೇನಂತ ಕರಿತೀವಿ, ಪುಸ್ತಕಗಳು ಅಂತ ಒಂದು ಪರಿಕಲ್ಪನೆಯನ್ನು ಮೂಡಿಸಿದರೆ ಆ ಮಗು ಏನು ಮಾಡುತ್ತಂದ್ರೆ ಅದು ನೋಟ್ಬುಕ್ ಆಗಿರ್ಬೋದು ಅಥವಾ ದೊಡ್ಡ ಪುಸ್ತಕ ಆಗಿರ್ಬೋದು ಅಥವಾ ಸಣ್ಣ ಪುಸ್ತಕ ಆಗಿರ್ಬೋದು, ಎಲ್ಲವನ್ನು ಪುಸ್ತಕ ಎಂಬ ಪರಿಕಲ್ಪನೆ ಒಳಗೆ ತೊಗೊಂಬಂದ್ಬಿಡುತ್ತೆ. ಅಂದರೆ ಎಲ್ಲವೂ ಒಂದೇ ಪುಸ್ತಕಗಳು. ಸೊ ಇವೆಲ್ಲವೂ ಪುಸ್ತಕಗಳು ಎಂಬ ಒಂದು ವರ್ಗಕ್ಕೆ ಸೇರ್ತವು ಅನ್ನೋ ಒಂದು ಪರಿಕಲ್ಪನೆಯನ್ನು ಹೊಂದಿಬಿಡುತ್ತೆ. ಸೊ ಅದರಲ್ಲಿ ಅನೇಕ ವಿಧಗಳಿರ್ತವೆ ಮತ್ತು ಅದರಲ್ಲಿ ಇತಿಹಾಸದ ಪುಸ್ತಕ ಬೇರೆ ಮಾಡ್ಬೋದು, ಗಣಿತ ಪುಸ್ತಕ ವಿಷಯಗಳ ಆಧಾರದ ಮೇಲೆ ಮಾಡ್ಬೋದು, ಅಥವಾ ಅವುಗಳ ಸೈಜ್ಗಳ ಮೇಲೆ ಆಧಾರದ ಮೇಲೆ ಮಾಡ್ಬೋದು ವಿಧಗಳನ್ನು. ಆದರೆ ಅವೆಲ್ಲವೂ ಸೇರಿ ಒಂದೇ ವರ್ಗದ ಪುಸ್ತಕಗಳು ಎಂಬ ವರ್ಗಕ್ಕೆ ಬರುತ್ತೆ ಅನ್ನೋದನ್ನು ಒಂದು ಪರಿಕಲ್ಪನೆಯನ್ನು ಮೂಡಿಸುವಂಥ ಪ್ರಕ್ರಿಯೆಯನ್ನು ನಾವು ಪರಿಕಲ್ಪನೆಯ ಕಲಿಕೆ ಅಂತ ಕರಿತೀವಿ. ಇನ್ನು 7ನೇದು ತತ್ವಗಳ ಕಲಿಕೆ. ಹೌದು, ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜೀವನದಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಔಪಚಾರಿಕ ಶಿಕ್ಷಣಕ್ಕೆ ಬರೋಕ್ಕೆ ನಾವು ಮುಂಚೆ ಅನೌಪಚಾರಿಕ ವಿಷಯಗಳನ್ನು ಸುಮಾರು ಕಲ್ತಿರ್ತೀವಿ. ಆದರೆ ಔಪಚಾರಿಕ ಹಂತಕ್ಕೆ ಅಂದರೆ ಶಾಲಾ ಹಂತಕ್ಕೆ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಬೇರೆ ಬೇರೆ ತತ್ವಗಳ ಆಧಾರದ ಮೇಲೆ ಕಲಿಕೆಯನ್ನು ನಾವು ಪಡಿತೇವೆ. ಹೇಗೆ? ವ್ಯಾಕರಣದ ತತ್ವದ ಆಧಾರದ ಮೇಲೆ ಏನು ಭಾಷಾ ಶಿಕ್ಷಣವನ್ನು ಕಲಿಬೋದು, ಗಣಿತದ ತತ್ವಗಳ ಆಧಾರದ ಮೇಲೆ ಗಣಿತವನ್ನು ಕಲಿಯೋದು, ವಿಜ್ಞಾನದ ತತ್ವಗಳ ಆಧಾರದ ಮೇಲೆ ಪ್ರಯೋಗಗಳ ಮೂಲಕ ವಿಜ್ಞಾನದ ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ಳೋದು. ಹೀಗೆ ತತ್ವಗಳ ಆಧಾರದ ಮೇಲೆ ನಮ್ಮ ಮುಂದಿನ ಕಲಿಕೆ ಸಾಗುತ್ತೆ. ಇದು ಉನ್ನತ ಮಟ್ಟದ ಕಲಿಕೆ ಏನಾಗುತ್ತೆ ಅಂದರೆ ಪ್ರಾರಂಭವಾಗುತ್ತೆ, ಅಥವಾ ಉನ್ನತ ಮಟ್ಟದ ಕಲಿಕೆಯ ಹಂತವನ್ನು ಕೂಡ ತಲುಪೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ತತ್ವಗಳ ಕಲಿಕೆ ಅಂತ ಕರಿತೀವಿ. ಇನ್ನು 8ನೇದು ಕೊನೆಯದು ಸಮಸ್ಯಾ ಪರಿಹಾರ ಕಲಿಕೆ.
ಇದು ಮುಖ್ಯವಾದ ಮತ್ತು ಅತಿ ಕೊನೆಯ ಹಂತದ ಕಲಿಕೆ. ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಉಂಟಾಗುವ ಎಲ್ಲ ಸಮಸ್ಯೆಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಎಂಬುದನ್ನು ವಿದ್ಯಾರ್ಥಿಗಳ ಪ್ರಯೋಗಗಳ ಮೂಲಕ ಅಥವಾ ನಿಯಮಗಳನ್ನು ಪ್ರಯೋಗಕ್ಕೆ ಒಳಪಡಿಸುವ ಮೂಲಕ ಕಂಡುಕೊಳ್ಳುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಸಮಸ್ಯಾ ಪರಿಹಾರ ಕಲಿಕೆ ಅಂತ ಕರಿತೀವಿ. ಅಂದರೆ ಸಮಸ್ಯೆಯ ಸುತ್ತಲೂ ಸಮಸ್ಯೆಯನ್ನು ಆಳವನ್ನು ಅರ್ಥವನ್ನು ಗ್ರಹಿಸೋದು ಅಥವಾ ಸಮಸ್ಯೆಗೆ ಸಂಬಂಧಿಸಿದ ಪೂರಕ ವಿಷಯಗಳನ್ನು ಸಂಗ್ರಹಿಸಿ ಅವುಗಳನ್ನು ತಾಳೆ ನೋಡುವ ಮೂಲಕ ಪ್ರಯೋಗಕ್ಕೆ ಒಳಪಡಿಸುವ ಮೂಲಕ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಒಮ್ಮತದ ತೀರ್ಮಾನಕ್ಕೆ ಬರೋದಾಗಿರ್ಬೋದು, ಅಥವಾ ಹೊಸ ಪರಿಕಲ್ಪನೆಯನ್ನು ಹೊಂದುವುದಾಗಿರ್ಬೋದು, ಸಿದ್ಧಾಂತಗಳನ್ನು ರೂಪಿಸೋದಾಗಿರ್ಬೋದು. ಇದೆಲ್ಲವನ್ನು ನಾವೇನಂತ ಕರಿತೀವಿ ಅಂದ್ರೆ ಸಮಸ್ಯಾ ಪರಿಹಾರದ ಕಲಿಕೆ ಅಂತ ಕರಿತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಈ ಒಂದು ತರಗತಿಯಲ್ಲಿ ನಾವು ಕಂಡುಕೊಂಡಂಥ 8 ಕಲಿಕಾ ವಿಧಗಳು. ಸೊ ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಇಲ್ಲಿವರೆಗೂ ಏನೇನು ತಿಳ್ಕೊಂಡ್ವಿ? ಕಲಿಕೆ ಎಂದರೇನು, ಕಲಿಕೆಯ ಲಕ್ಷಣಗಳೇನು, ಅಥವಾ ಕಲಿಕೆಯ ಒಂದು ಪರಿಕಲ್ಪನೆ ಅಥವಾ ವಿಕಾಸ ಹೇಗೆ ಉಂಟಾಗುತ್ತದೆ ಅನ್ನೋದನ್ನು ನೋಡಿದ್ವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ಇಲ್ಲಿ ಬಿಟ್ಟೆ. ಏನಪ್ಪ ಅಂದರೆ ಪರಿಪಕ್ವತೆ, ವಿಕಾಸ, ಕಲಿಕೆ ಮತ್ತು ಶಿಕ್ಷಣ ಅಂತ ಅನ್ನೋದ್ರ ಬಗ್ಗೆ. ಏನಿದು ಪರಿಪಕ್ವತೆ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಶಿಕ್ಷಣಕ್ಕೆ ಮುಖ್ಯವಾದ ಸಂಬಂಧವನ್ನು ಹೊಂದಿರೋದು ಯಾವುದಪ್ಪ ಅಂದರೆ ಪರಿಪಕ್ವತೆ ಅಂದರೆ ನಮ್ಮ ದೇಹವು ಅಥವಾ ನಮ್ಮ ಒಂದು ವ್ಯಕ್ತಿ ಕಲಿಕೆಗೆ ಮುಂಚಿತವಾಗಿ ಹೊಂದುವಂತಹ ಸಿದ್ಧತೆಯನ್ನೇ ನಾವೇನಂತ ಕಲಿತೀವಿ ಅಂದರೆ ಕಲಿಕೆ ಅಂತ, ಪೂರಕವಾದಂಥ ಸಿದ್ಧತೆಯನ್ನು ಕಲಿಕೆ ಅಂತ ಕರಿತೀವಿ. ಅಂದರೆ ಆ ಮಗುವಿನಲ್ಲಿ 1ನೇ ತರಗತಿಗೆ ಬರುವಾದಂಥ ಎಲ್ಲ ಪರಿಪಕ್ವತೆ ಉಂಟಾಗಿದ್ದರೆ ಮಾತ್ರ ಆ ಮಗು ಏನಾಗುತ್ತೆ ಅಂದರೆ 1ನೇ ತರಗತಿ ಕಲಿಯುವಂಥ ಎಲ್ಲ ವಿಷಯಗಳನ್ನು ಕಲಿಯುತ್ತೆ. ಪರಿಪಕ್ವತೆ ಉಂಟಾಗದೇ ಇದ್ದರೆ ಆ ಮಗು ಏನಾಗುತ್ತೆ ಅಂದರೆ ಕಲಿಯೋದಿಲ್ಲ. ಸೊ ಈಗ ಮಾತನಾಡುವಂಥ ಪರಿಪಕ್ವತೆ ಉಂಟಾದಾಗ ಮಾತ್ರ ಮಗು ಏನಾಡುತ್ತಂದ್ರೆ ಓದುವಂತಹ ಒಂದು ಅಭ್ಯಾಸ ಅಥವಾ ಓದುವಂಥ ಕಲಿಕೆ ಅಥವಾ ಬರೆಯುವಂಥ ಕಲಿಕೆ ಉಂಟಾಗ್ಲಿಕ್ಕೆ ಸಾಧ್ಯ. ಸೊ ಪೂರಕವಾಗಿ ಅಂದರೆ ಒಂದು ಕಲಿಕೆ ಉಂಟಾಗಬೇಕಾದ್ರೆ ಮುಂಚಿತವಾಗಿ ಅದಕ್ಕೆ ಪರಿಪಕ್ವತೆ ಅತಿ ಮುಖ್ಯವಾಗಿ ಆಗಲೇಬೇಕು. ಇನ್ನು ಕಲಿಕೆ ವಿಕಾಸ ಹೇಗೆ ಒಂದಕ್ಕೊಂದು ಸಂಬಂಧ ಅಂದರೆ ಕಲಿಕೆಯ ಮೂಲಕನೇ ವಿಕಾಸ ಸಾಧ್ಯ. ಅದಕ್ಕೋಸ್ಕರ ಕಲಿಕೆ ಅನ್ನೋದು ವಿಕಾಸದ ಒಂದು ಪ್ರಮುಖವಾದಂಥ ಅಂಶವಾಗಿದ್ದು, ಇದು ಆ ಕಲಿಕೆ ಉಂಟಾದರೆ ಮಾತ್ರ ಮಗುವಿನಲ್ಲಿ ಏನಾಗುತ್ತೆ ಅಂದರೆ ವಿಕಾಸ ಒಂದು ಯಶಸ್ವಿ ಪೂರ್ವಕವಾಗಿ ಮುನ್ನಡೆಯುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕಲಿಕೆ ಕುಂಠಿತವಾದರೆ ಅಥವಾ ಕಲಿಕೆನೇ ನಾವು ಕೊಡದೇ ಇದ್ದರೆ ಮಗುವಿನಲ್ಲಿ ವಿಕಾಸ ಉಂಟಾಗಲ್ಲ. ಸೊ ಇನ್ನು ಶಿಕ್ಷಣ ಮತ್ತು ಕಲಿಕೆಯಲ್ಲಿ ವ್ಯತ್ಯಾಸ ಇದೆ. ಶಿಕ್ಷಣ ಅನ್ನೋದೇನಪ್ಪ ಅಂದರೆ ಔಪಚಾರಿಕವಾದಂಥ ಸಂಕುಚಿತವಾದಂಥದ್ದು ಹೇಳ್ಬೋದು. ಅಂದರೆ ಶಾಲಾ ಹಂತದಲ್ಲಿ ಕೊಡಬಹುದಾದಂತಹ ಕಲಿಕೆಯನ್ನು ನಾವೇನಂತ ಕರಿತೀವಿ ಅಂದರೆ ಶಿಕ್ಷಣ ಅಂತ ಕರಿತೀವಿ. ಆದರೆ ಕಲಿಕೆ ಅನ್ನೋದು ಕೇವಲ ಶಾಲೆಯಲ್ಲಿ ಬರುವಂಥ ವಿಷಯವಲ್ಲ, ಅದು ಎಲ್ಲ ಹೊರಗಿನ ಪ್ರಪಂಚದ ಮೂಲಕನೂ ಬರ್ಬೋದು, ಔಪಚಾರಿಕವಾಗಿರ್ಬೋದು ಮತ್ತು ಅನೌಪಚಾರಿಕವಾಗಿರ್ಬೋದು. ಹಾಗಾಗಿ ಶಿಕ್ಷಣಕ್ಕೂ ಮತ್ತು ಕಲಿಕೆಗೂ ವ್ಯತ್ಯಾಸ ಐತೆ. ಎಜುಕೇಷನ್ಗೂ ಮತ್ತು ಲರ್ನಿಂಗೂ ವ್ಯತ್ಯಾಸ ಐತೆ. ಲರ್ನಿಂಗ್ ಅನ್ನೋದು ಇಟ್ಸ್ ಅ ಕಂಟಿನ್ಯೂ ಪ್ರೊಸೆಸ್, ಒಂದೇ ಒಂದು ಶಾಲೆಯಲ್ಲಿ ಸಿಗುವುದಂಥ ಒಂದು ಅಂಶ ಅಲ್ಲ, ಅದು ಎಲ್ಲ ಕಡೆಯ ಮೂಲಕ ಮತ್ತು ಜೀವನ ಪೂರ್ತಿ ನಡೆಯುವಂಥದ್ದು. ಆದರೆ ಶಿಕ್ಷಣ ಅನ್ನೋದು ಕೆಲವೊಂದಿಷ್ಟು ಹಂತಗಳಿರುತ್ತೆ ಅಥವಾ ಕೆಲವೊಂದಿಷ್ಟು ವಯಸ್ಸಿನ ಮಿತಿ ಇರುತ್ತೆ. ಸೊ ಅಲ್ಲಿವರೆಗೂ ಆ ಶಿಕ್ಷಣವನ್ನು ಪಡಿಬೋದು, ಅಥವಾ ಶಿಕ್ಷಣ ಅನ್ನೋದು ಕೇವಲ ಒಂದು ಔಪಚಾರಿಕ ಒಂದು ಚೌಕಟ್ಟಿನ ಮೂಲಕ ನಾವೇನು ಮಾಡ್ಬೋದು ನೀಡ್ಬೋದು. ಸೊ ಹಾಗಾಗಿ ಕಲಿಕೆ ಮತ್ತು ಶಿಕ್ಷಣಕ್ಕಿರುವಂಥ ವ್ಯತ್ಯಾಸ ಇಷ್ಟು. ಸೊ ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ನಾವು ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ. ಇಂತಹದೇ ಮತ್ತೊಂದು ರಸಭರಿತವಾದಂಥ ಮತ್ತು ತುಂಬ ಉಪಯುಕ್ತವಾದಂಥ ತರಗತಿಯೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.